ನೋಡಿ ನಮ್ಮ ಅಲಸಂಡೆ ಪಲ್ಯ ರೆಡಿಯಾಗಿದೆ. ಹೇಗೆ ಬಂದಿದೆ ನೋಡಿ. ಇದನ್ನು ನೀವು ಡೈರೆಕ್ಟಾಗಿ ಅನ್ನದ ಜೊತೆಗೆ ಕೂಡ ಸೇರಿಸ್ಬೋದು. ಸಾರಿದ್ರೆ ಅದಕ್ಕೆ ಸೈಡ್ ಕಾಂಬಿನೇಷನ್ ಆಗಿ ಕೂಡ ಸೇವಿಸ್ಬೋದು. ಫ್ರೆಂಡ್ಸ್, ನನಗೆ ತುಂಬ ಜನ ಉಂಟಲ್ಲ ಕಮೆಂಟಲ್ಲಿ ಕೇಳ್ತಾ ಇದ್ರು ಅಲಸಂಡೆ ಪಲ್ಯ ಯಾವ ರೀತಿ ಮಾಡೋದಂತ. ಅದು ಕೂಡ ಈ ಸಾಂಪ್ರದಾಯಿಕ ಶೈಲಿಯ ಬ್ರಾಹ್ಮಣರ ಮನೆಯಲ್ಲಿ ಮಾಡುವಂತಹ ಪಲ್ಯ. ನನಗೆ ಇವತ್ತು ಫ್ರೆಶ್ ಅಲಸಂಡೆ ಸಿಕ್ಕಿದೆ, ಅದರಿಂದಲೇ ಸಿಂಪಲ್ ಆಗಿ ನಾನು ಹೇಳಿಕೊಡ್ತೇನೆ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡುವಲ್ಲ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಅಲಸಂಡೆನೆಲ್ಲ ಚೆನ್ನಾಗಿ ತೊಳೆದಾಗಿದೆ. ಅದರ ಮೇಲಿನ ಪೋರ್ಷನ್ ಸಣ್ಣದಾಗಿ ಕಟ್ ಮಾಡಿ ನಂತರ ಎಲ್ಲ ಚಿಕ್ಕ ಚಿಕ್ಕದಾಗಿ ಹೋಳನ್ನು ಕಟ್ ಮಾಡ್ತಾ ಹೋಗಬೇಕು. ತುಂಬ ಅಲಸಂಡೆಯನ್ನು ಈ ಥರ ಒಟ್ಟಾಗಿ ಹಿಡಿದು ಮಾಡಿದರೆ ಬೇಗ ಆಗ್ತದೆ. ನೋಡಿ, ಈ ಥರ ಕಟ್ ಮಾಡ್ಕೋಬೇಕು. ಅಲಸಂಡೆ ಎಲ್ಲ ಕಟ್ ಮಾಡಿ ಆಗಿದೆ. ಇನ್ನು ಅದಕ್ಕೆ ಒಂದು ಒಗ್ಗರಣೆ ಕೊಟ್ಟು ಅದನ್ನು ಚೆನ್ನಾಗಿ ಬೇಯಿಸಬೇಕು. ಒಗ್ಗರಣೆಗೆ ಬೇಕಾಗಿ ನಾನಿಲ್ಲಿ 2 ಚಮಚದಷ್ಟು ತೆಂಗಿನ ಎಣ್ಣೆ ಹಾಕಿದ್ದೇನೆ. 1 ಚಮಚದಷ್ಟು ಸಾಸಿವೆ, ಹಾಗೆಯೇ 1 ಚಮಚದಷ್ಟು ಉದ್ದಿನಬೇಳೆ ಹಾಕೊಳ್ತೇನೆ. ಇದರೊಟ್ಟಿಗೆ 2 ಬ್ಯಾಡಗಿ ಮೆಣಸನ್ನು ಕಟ್ ಮಾಡಿ ಹಾಕೊಳ್ತೇನೆ. ಬ್ಯಾಡಗಿ ಮೆಣಸು ಸ್ವಲ್ಪ ಉಬ್ಬಿ ಬರಲಿ. 2 ಎಸಳು ಕರಿಬೇವನ್ನು ಹಾಕೊಳ್ಳುವ. ಸಾಸಿವೆ ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ಕೆಂಪಾಗಿದೆ, ಹಾಗೆ ಸಾಸಿವೆ ಸಿಡಿದಿದೆ. ಕಟ್ ಮಾಡಿದಂತಹ ಅಲಸಂಡೆನ ಹಾಕೊಳ್ಳುವ. ಚೆನ್ನಾಗಿ ಒಂದು ಮಿಕ್ಸ್ ಮಾಡುವ. ಎಣ್ಣೆ ಎಲ್ಲ ಕಡೆಗೆ ಬರಬೇಕು. ನಮ್ಮ ಪಲ್ಯಕ್ಕೆಲ್ಲ ಉಂಟಲ್ಲ ತೆಂಗಿನ ಎಣ್ಣೆ ಹಾಕಿದಷ್ಟು ಒಳ್ಳೆಯದು, ಅಂದರೆ ಒಳ್ಳೆ ಪರಿಮಳ ಬರ್ತದೆ. ಇವಾಗ ನಾವು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನನ್ನು ಹಾಕೊಳ್ಳುವ. ಇದರ ಜೊತೆಗೇ 1/4 ಲೋಟ ಆಗುವಷ್ಟು ನೀರು. ತುಂಬ ನೀರು ಬೇಡ, ಖಾಲಿ ಅಲಸಂಡೆ ಬೇಯಲಿಕ್ಕೆ ಬೇಕಾಗಿ ಮಾತ್ರ ನೀರು. ಮತ್ತು ತುಂಬ ಹಾಕಿದರೆ ನಮಗೆ ನೀರೆಲ್ಲ ಅಷ್ಟು ಇಂಗಬೇಕು. ಅವಾಗ ಈ ಅಲಸಂಡೆ ಎಲ್ಲ ಬೆಂದು ಫುಲ್ ಸ್ಮ್ಯಾಶ್ ಆಗ್ತಾ ಬರ್ತದೆ. ಅದಕ್ಕೆ ಅಷ್ಟೆಲ್ಲ ಬೇಡ, ಫುಲ್ ಅಲಸಂಡೆ ಬೇಯಬೇಕು. ಒಂದು 5ರಿಂದ 10 ನಿಮಿಷ ಆದರೂ ಮುಚ್ಚಿಡಬೇಕು. ಮೀಡಿಯಮ್ ಉರಿ ಇರಲಿ. ನಮ್ಮ ಬ್ರಾಹ್ಮಣರ ಮನೆಯಲ್ಲಿ ಹೆಚ್ಚಿನ ಫಂಕ್ಷನ್ಗಳಲ್ಲಿ ಕೂಡ ಮಾಡ್ತೇವೆ ನಾವು. ಮತ್ತು ಮನೆಯಲ್ಲಿ ನಾರ್ಮಲ್ ಆಗಿ ಕೂಡ ಫ್ರೆಶ್ ಈ ಥರ ಅಲಸಂಡೆ ಸಿಕ್ಕಿದರೆ ಮನೆಯಲ್ಲಿ ಹೆಚ್ಚಾಗಿ ಮಾಡ್ತಾ ಇರ್ತೇವೆ. ಈ ಸಾರಿಗೆಲ್ಲ ಭಾರಿ ಚೆನ್ನಾಗಿರ್ತದೆ ಕಾಂಬಿನೇಷನ್, ಮತ್ತು ಹೆಲ್ದಿ ಕೂಡ ಅದು. ನೋಡಿ, ಇದು 3/4 ವಾಸಿ ಬೆಂದಿದೆ. ಕಲರ್ ಎಲ್ಲ ಸ್ವಲ್ಪ ಚೇಂಜ್ ಆಗಿದೆ ನೋಡಿ. ಇನ್ನು ಸ್ವಲ್ಪ ಬೇಯಲಿಕ್ಕೆ ಬಾಕಿ. ಇದು ಮತ್ತೆ ಬೇಗ ಬೇಯ್ತದೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸುವ. ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣಿನ ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಬೆಲ್ಲ, ಪುಡಿ ಮಾಡಿಟ್ಟಂತಹ ಬೆಲ್ಲ. ಹಾಗಾಗಿ ನಿಮಗೆ ಆ ನೆಲ್ಲಿಕಾಯಿ ಗಾತ್ರ ಅಂತ ಹೇಳಿದೆ ನಾನು. ಇನ್ನೊಂದು 5 ನಿಮಿಷ ಬೆಂದರೆ ಸಾಕು. ನಾವು ಅಷ್ಟೊತ್ತಿಗೆ ಈ ಪಲ್ಯಕ್ಕೆ ಒಂದು ತೆಂಗಿನ ತುರಿದ್ದು ಮಿಶ್ರಣ ಹಾಕಲಿಕ್ಕೆ ಉಂಟು. ಅದು ಸ್ವಲ್ಪ ಮಸಾಲೆ ಹಾಕಿ ಮಾಡುವಂಥ ತೆಂಗಿನ ತುರಿ ಮಿಶ್ರಣ, ಅದನ್ನು ರೆಡಿ ಮಾಡಿಕೊಳ್ಳುವ. ಒಂದು ಚಿಕ್ಕ ಕಪ್ಪಲ್ಲಿ ಆಗುವಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ. ನಮ್ಮ ಪಲ್ಯಕ್ಕೆಲ್ಲ ತುಂಬ ತೆಂಗಿನ ತುರಿ ಬೇಕಾಗಿಲ್ಲ. 1 ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆಯೇ ಖಾರಕ್ಕೆ ಬೇಕಾಗಿ ಒಂದು 2 ಹಸಿಮೆಣಸು. ಇದಕ್ಕೆ ನೀರೆಲ್ಲ ಏನು ಸೇರಿಸಲಿಕ್ಕಿಲ್ಲ, ಹಾಗೆ ಇದನ್ನು ಸಣ್ಣ ಮಾಡಬೇಕು. ಅಂದರೆ ತುಂಬ ಸಣ್ಣ ಆಗಲಿಕ್ಕಿಲ್ಲ, ತರಿ ಇರಬೇಕು. ತೆಂಗಿನ ತುರಿ ಮಿಶ್ರಣ ಈ ಥರ ಆಗ್ತದೆ. ಅಂದರೆ ಸ್ವಲ್ಪ ಕೂಡ ನೀರು ಹಾಕೋದಿಲ್ಲ ನೋಡಿ. ಅದನ್ನು ಈ ಥರ ಬಿಡಿಯಾಗಿ ಹಾಕ್ಕೊಂಡ್ರೆ ಆಯಿತು. ನಮಗೆ ಅಂದರೆ ನೀರು ಹಾಕಿ ಅದನ್ನು ಮಸಾಲೆ ಥರ ಮಾಡ್ಕೊಳ್ಳಿಕ್ಕಿಲ್ಲ, ಸ್ವಲ್ಪ ತರಿ ಇರಬೇಕು. ಆದರೆ ಖಾರಕ್ಕೆ ಬೇಕಾಗಿ ಮೆಣಸೆಲ್ಲ ಹಾಕಿರ್ತೇವೆ ನೋಡಿ, ಅದೆಲ್ಲ ಸಣ್ಣ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಆಯಿತು. ನೋಡಿ, ನಮ್ಮ ಅಲಸಂಡೆ ಪಲ್ಯ ರೆಡಿಯಾಗಿದೆ. ಹೇಗೆ ಬಂದಿದೆ ನೋಡಿ. ಇದನ್ನು ನೀವು ಡೈರೆಕ್ಟಾಗಿ ಅನ್ನದ ಜೊತೆಗೆ ಕೂಡ ಸೇರಿಸ್ಬೋದು. ಸಾರಿದ್ರೆ ಅದಕ್ಕೆ ಸೈಡ್ ಕಾಂಬಿನೇಷನ್ ಆಗಿ ಕೂಡ ಸೇವಿಸ್ಬೋದು. ಭಾರಿ ರುಚಿ ಇರ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ರುಚಿಯಾದ ಅಲಸಂಡೆ ಪಲ್ಯ ಸಿಂಪಲ್ ಆಗಿ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ. ಸಾರಿರಬೇಕು, ಅದರ ಒಟ್ಟಿಗೆ ಪಲ್ಯ ಹಾಕಿ ಊಟ ಮಾಡಿದರೆ ಅದರ ಮಜಾನೇ ಬೇರೆ. ನೀವು ಕೂಡ ಈ ರೆಸಿಪಿ ಇಷ್ಟ ಆದರೆ ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.